ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಬೆಸ್ಟ್ ಕ್ರೀಮನ್ನು ತೊಗೊಂಡು ಬಂದಿದ್ದೀನಿ. ಈಗ ಎಲ್ರಿಗೂ ಯಾರಿಗೆಲ್ಲ ಏನೆಲ್ಲ ಬೇಕು ಹೇಳಿ, ಸನ್ಸ್ಕ್ರೀಮ್ ಅಂತೂ ತುಂಬಾ ಅವಶ್ಯಕತೆ ಇದೆ. ಲೇಡೀಸ್ಗಾಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ತುಂಬಾ ಅವಶ್ಯಕತೆ ಇದೆ. ನಮ್ಮ ಹೆಮ್ಮೆಯ ಮೋದಿ ಕೇರ್ ಅರ್ಬನ್ ಕಲರ್ ದಿ ಬೆಸ್ಟ್ ಸನ್ಸ್ಕ್ರೀಮ್ ಅಂತಲೇ ಹೇಳ್ಬೋದು. SPF 50 PA++++++ 4+ ಇದೆ. ಇದು ಡರ್ಮಾಕೋಲ್ ಟೆಸ್ಟೆಡ್ ಇದೆ, 100% ವರ್ಜಿನ್ ಇದೆ, ಮತ್ತು ಪ್ಯಾರಾಬಿನ್ ಫ್ರೀ ಇದೆ, ಮತ್ತು ಕ್ಯಾಲರಿ ಫ್ರೀ ಇದೆ. ಇದರಲ್ಲಿ ಡರ್ಮಾಕೋಲ್ ಟೆಸ್ಟೆಡ್ ಅಂತ ಇದ್ರ ಮೇಲೇ ಹಾಕಿದ್ದಾರೆ, ನೀವು ನೋಡ್ಬೋದು. ಡರ್ಮಾಕೋಲ್ ಟೆಸ್ಟೆಡ್ ಅಂತ ಹಾಕಿದ್ದಾರೆ. ಇದು ದಿ ಬೆಸ್ಟ್ ಸನ್ಸ್ಕ್ರೀಮ್ ಅಂತಲೇ ಹೇಳ್ಬೋದು. ಮತ್ತು ಅಪ್ಲೈ ಮಾಡೋದು ಯಾವ ರೀತಿ ಅಂತ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಇದನ್ನು ಅಪ್ಲೈ ಮಾಡಿ 15 ಮಿನಿಟ್ಸ್ ಬಿಟ್ಟು ನಾವು ಹೊರಗಡೆ ಹೋಗಬೇಕಾಗುತ್ತೆ. ಇದು 4 ಅವರ್ಸು ರಿಪ್ಲೇ, ಅಂದರೆ 4 ಅವರ್ಸ್ ಆದಮೇಲೆ ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಇದು 4 ಅವರ್ಸ್ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದೇ ಪ್ರಾಡಕ್ಟು 12 ಅವರ್ಸ್ ಪ್ರೊಟೆಕ್ಟ್ ಮಾಡೋದು ನಾನು ನೋಡಿಲ್ಲ. 4 ಅವರ್ಸ್ಗೊಂದ್ಸರಿ ಅಪ್ಲೈ ಮಾಡಲೇಬೇಕು. 15 ಮಿನಿಟ್ಸ್ ಬಿಟ್ಟು ಅಪ್ಲೈ ಮಾಡಿ ಆಮೇಲೆ ಹೊರಗಡೆ ಹೋಗಬೇಕು. ಯಾಕೆಂದರೆ ಹಚ್ಚಿದ ತಕ್ಷಣ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ನಮ್ಮ ಸ್ಕಿನ್ ಮೇಲೆ ಸನ್ ಬೀಳೋದ್ರಿಂದ ನಮಗೆ ಬೇಗ ಟ್ಯಾನ್ ಆಗ್ತೀವಿ. ಅದೇ 15 ಮಿನಿಟ್ಸ್ ಬಿಟ್ಟು ನಾವು ಹೋದರೆ ನಮಗೆ 15 ಮಿನಿಟ್ಸಲ್ಲಿ ನಮಗೆ ಸ್ಕಿನ್, ನೆಕ್ಕು ಮತ್ತು ಫೇಸ್ಗೆ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಮ್ಮ ಸ್ಕಿನ್ನನ್ನು. 15 ಮಿನಿಟ್ಸ್ ಬಿಟ್ಟು ನಾವು ಹೊರಗಡೆ ಹೋಗಬೇಕಾಗುತ್ತೆ. ಇಲ್ಲಾಂದರೆ ಹಚ್ಚಿದ ತಕ್ಷಣ ನಾವು ಹೊರಗಡೆ ಹೋದರೆ ನಾವು ಬೇಗ ಟ್ಯಾನ್ ಆಗ್ತೀವಿ. ಯಾಕೆಂದರೆ ಅದು ನಮಗೆ ಸ್ಕಿನ್ಗೆ ಅಬ್ಸರ್ವ್ ಆಗಿರಿಲ್ಲ. ಹಾಗಾಗಿ 15 ಮಿನಿಟ್ಸ್ ಬಿಟ್ಟು ನಾವು ಹೋಗಬೇಕು. ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಆವಾಗ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಈಗ ನೋಡಿ, ಇದು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಆಫ್ಟರು ಬಿಫೋರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಲೈಟ್ ವೆಯ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ಸ್ಕಿನ್ಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತು ಸ್ಕಿನ್ನು ಹೇಗೆ ಇಮಿಡಿಯೇಟ್ ಬ್ರೈಟ್ ಆಗುತ್ತೆ ಅಂತ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಯಾವ ರೀತಿ ಜಿಡ್ಡಿಲ್ಲ, ಮುಖ್ಯವಾಗಿ ಜಿಡ್ಡಿನ ಅಂಶ ಇಲ್ಲ, ಮತ್ತು ಬ್ಯಾಡ್ ಸ್ಮೆಲ್ ಇಲ್ಲ ನೋಡಿ. ಬಿಫೋರ್ ಇದು ಅಪ್ಲೈ ಮಾಡಿಲ್ಲ ಈ ಕೈ ನೋಡಿ, ಬಿಫೋರ್ ಆಫ್ಟರ್ ಯಾವ ರೀತಿ ಇದೆ ಅಂತ ನೀವೇ ನೋಡಿ. 2 ಹ್ಯಾಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಹೆಚ್ಚಿನ ಮಾಹಿತಿಗೆ ಮತ್ತು ಇನ್ನಷ್ಟು ಪ್ರಾಡಕ್ಟ್ ಇನ್ಫಾರ್ಮೇಷನ್ಗೋಸ್ಕರ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ని ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಇನ್ನಷ್ಟು ವೀಡಿಯೋಗಳಿಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.